ಇದು ವರಾಗಿ ಅಮ್ಮ ಶಾಸ್ತ್ರ. ನಾವೇನಕ್ ವರಾಗಿ ಅಮ್ಮನು ಪೂಜೆ ಮಾಡಿದೀವಿ ಅಂದ್ರೆ ನನ್ ಮಗಯಿಂದ ನಾನು ಅಮ್ಮನ್ ನನಗೆ ಗೊತ್ತಾಗಿರೋದೇ ನನ್ ಮಗಯಿಂದಾನೆ. ನನ್ ಮಗ ಪೂಜೆ ಮಾಡಿದ್ಮೇಲೆನೆ ನನಗೆ ವರಾಗಿ ಅಮ್ಮ ಅಂದ್ರೆ ಯಾರಂತಾನೆ ಗೊತ್ತು. ಅಷ್ಟು ಮುಂಚೆ ನನಗೆ ಗೊತ್ತಿಲ್ಲ. ಬಟ್ ವರಾಗಿ ಅಮ್ಮ ಬಂದಿದ ತಕ್ಷಣ ನಾನು ಅದಕ್ ಮುಂಚೆ ಸ್ವಲ್ಪ ನಾನ್ ಐಟಿಯಲ್ಲಿ ಇದ್ದೆ. ತುಂಬಾ ಚೆನ್ನಾಗೇ ಇದ್ದೆ ನಾನು. ನನ್ಗೇನ್ ಕಮ್ಮಿ ಏನ್ ಇದ್ದಿಲ್ಲ. ಬಟ್ ಇದ್ರೇನು ಆ ಅಮ್ಮ ಬಂದಿದ್ಮೇಲೆ ಒಂದು 4-5 years ಅಲ್ಲಿ ನಾನು ಆಫೀಸ್ ಬಿಟ್ಟೆ. ಅವರೇ ಬಿಡಕ್ ಹೇಳಿದ್ರು. ಮತ್ತೇನು ನನಗೆ ಆಫೀಸ್ ಬಿಟ್ಟಿದ್ಮೇಲೆನೆ ನಾನು ಆ ಅಮ್ಮನ್ ಪೂಜೆ ಮಾಡಿದ ತಕ್ಷಣ ನನಗೆ ಏನ್ ಮ್ಯಾಜಿಕ್ ಆಗಿದೆ ಗೊತ್ತಿಲ್ಲ. ಬಟ್ ನಾನು ಈಗ ಈ ದೇವಸ್ಥಾನ ಕಟ್ಟೋಷ್ಟು ನನಗೆ ಶಕ್ತಿ ಕೊಟ್ಟಿದ್ದಾರೆ ಅಂದ್ರೆ ಅದು ನನಗೆ ಒಂಥರ ಭ್ರಮಿಪ ಅನ್ಸುತ್ತೆ. ನಾನು ಇಷ್ಟು ಮಾಡಿದ್ದೀನ ಅಂತ ತಿರುಗಿ ನೋಡ್ತಾ ಇದ್ರೆ ನಿಜ ಅಂದ್ರೆ ನನಗೆ ನನ್ ಹೇಳೋದಕ್ಕೂ ನಂಬೋದಿಲ್ಲ, ನಂಬಕ್ಕೂ ಆಗಲ್ಲ. ನನ್ ಮಗನಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು ಪೂಜೆ. ಬಟ್ ಈಗ ನಾನು ಫುಲ್ ಆ ಅಮ್ಮನ್ಗೋಸ್ಕರನೇ ಮಾಡ್ತೀನಿ ಅಂದ್ರೆ ಅಷ್ಟು ನಮ್ಗೆ ಮಾಡಿದಾರೆ ಅಂತ ಏನಿಲ್ಲ. ಆ ಅಮ್ಮ ಪ್ರೀತಿ ತೋರ್ಸೋದ್ರಲ್ಲಿ ಆ ಅಮ್ಮ ಕಡಿಮೆ ಯಾವ್ದು ಹೇಳಕ್ಕೆ ಆಗಲ್ಲ. ಆ ಅಮ್ಮ ಅಂದ್ರೆ ಅಮ್ಮ ಅಂತೀವಿ, ಅಮ್ಮ ಅಂತ ಕರೆದಿದ ತಕ್ಷಣ ನಾನ್ ಇದೀನಿ ಅಂತ ಬಂದ್ಬಿಡ್ತಾರೆ. ನೀನ್ ಮನ್ಸಲ್ಲಿ ನೆನ್ಸ್ಕೊಂಡಿದ್ರೆ ನಾನೇನ್ ಮನ್ಸಲ್ಲಿ ನೆನ್ಸ್ಕೊಂಡ್ ಆ ಅಮ್ಮನ ಹತ್ರ ಕೂಡ ಹೇಳಲ್ಲ. ಬಟ್ ನೆಕ್ಸ್ಟ್ ಸೆಕೆಂಡ್ ನನಗೆ ಅದು ಬಂದ್ಬಿಡುತ್ತೆ. ಈ ತರನೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಅನ್ನದಾನ ಬಂದು ನಾವು ಇಲ್ಲಿ ಇವತ್ತು ಕುಂಭಾಭಿಷೇಕಕ್ಕೆ ಅನ್ನದಾನ ಆಗ್ಬೇಕಂತ ಇತ್ತು. ಬಟ್ ನಾವ್ ಫಸ್ಟ್ ಅಲ್ಲಿ ಮನ್ಸಲ್ಲಿ ಅನ್ಕೊಂಡಿದ್ದು ಈ ತರನೇ ದೊಡ್ಡದಾಗಿ ಪೆಂಡಲ್ ಹಾಕಿ ಎಲ್ಲಾ ಮಾಡ್ಬೇಕಂತ. ಬಟ್ ನನ್ ಬಜೆಟ್ ಈಗ ನೋಡಿದ್ರೆ ದೇವಸ್ಥಾನನೇ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ. ಈಗನೇ ತುಂಬಾ ಇಂಟ್ರೆಸ್ಟ್ ತಗೊಂಡು ಮಾಡ್ಬಿಟ್ಟಿದೀನಿ. ಈಗ ನಾನು ಅದು ಅನ್ನದಾನ ಅಷ್ಟು ಖರ್ಚು ಮಾಡಕ್ಕೆ ನನ್ಗೆ ಆಗಿಲ್ಲ. ನನ್ಗೆ ಯಾಕೋ ಮನ್ಸಲ್ಲಿ ಬೇಜಾರಿತ್ತು. ಸರಿ ಪಲಾವು ಒಂದು ಕೇಸರಿ ಮಾಡೋಣ ಅನ್ಕೊಂಡೆ. ಬಟ್ ಆ ಅಮ್ಮ ಅದು ಎಲ್ಲಿಂದ ಬಂದ್ರೋ ಗೊತ್ತಿಲ್ಲ ನನಗೆ. ನೀವ್ ಹೇಳೋದೇ ಬೇಡ, ನಾವ್ ಅನ್ನ ಸಾಂಬಾರ್ ಮದ್ವೆ ಊಟನೇ ಹಾಕ್ತಿವಿ ಅಂತ ಅವರಾಗೆ ಬಂದು ಈಗ ಮಾಡಿದಾರಂದ್ರೆ ಇದೇ ಫಾರ್ ಎಕ್ಸಾಂಪಲ್. ಅಂದ್ರೆ ಈಗ ಬೈ ಐಸಲ್ಲೇ ನೋಡ್ಬೋದು, ಬೈ ರಿಯಾಲಿಟಿ ನೋಡ್ಬೋದು. ಅದೇ ರಿಯಾಲಿಟಿ. ನೀವು ಎಲ್ರು ಹೇಳ್ತೀನಿ ಬನ್ನಿ. ಪಂಚಮಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ತುಂಬಾ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಡೈಲಿ ಪೂಜೆ ಇರುತ್ತೆ. ಪೂಜೆಯಲ್ಲಿ ಕಡಿಮೆ ಇರಲ್ಲ. ನನ್ ಮಗ ಅಂತೂ ಅವ್ನು ಊಟ ಮಾಡ್ತಾನೋ ಮಲ್ತಾನೋ ಇಲ್ಲ, ಪೂಜೆದಲ್ಲಿ ಮಾತ್ರ ಕಡಿಮೆ ಮಾಡಲ್ಲ. ಇಷ್ಟು ದಿನ 5 years ನಮ್ಮ ಮನೆಯಲ್ಲೇ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇತ್ತು, ದೇವಸ್ಥಾನ ತರ ಕಟ್ಟು ಮಾಡಿದ್ವಿ ಪೂಜೆ. ಓಕೆನಾ. ಈಗ ಮೇಲ್ಗಡೆ ಇದ್ದು ಅಮ್ಮ ಅಂತ ನಮ್ಗೆ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಸ್ಥಳ ತಗೊಂಡು ಇಷ್ಟು ಮಾಡಿದೀವಿ. ಇದು ತಗೊಂಡು ಎಲ್ಲ ಕನ್ಸ್ಟ್ರಕ್ಟ್ ಮಾಡಿ ಎಲ್ರ ಜೊತೆಗೆ ಸೇರ್ಸಿ ಮಾಡಿದೀವಿ. ಇದು ಹುಲ್ಲಿಮಂಗ್ಲ ನಿಯರು ನಂಜಾಪುರ AR ಲೇಕ್ ವ್ಯೂ ಲೇಔಟ್ ಅಂತ. ಓಕೆನಾ. ನಿಮ್ಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದ್ಬಿಟ್ಟು ಇಲ್ಲ ಜಿಗ್ನಿ ಬಂದ್ಬಿಟ್ಟು ಈ ಕಡೆ ಹುಲ್ಲಿಮಂಗ್ಲಕ್ ಬಂದ್ಬಿಟ್ಟು ನೀವು ಆಟೋ ಬುಕ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡ್ಬೋದು. ಆಟೋನೋ ಬೈಕೋ ಯಾವ್ದು ಬುಕ್ ಮಾಡಿದ್ರೇನು ಸ್ಟ್ರೈಟ್ ಆಗಿ ಬರ್ಬೋದು. ನೀವು AR ಲೇಕ್ ವ್ಯೂ ನಂಜಾಪುರ ಅಂತ ಹಾಕಿದ್ರೇನೆ ನಿಮ್ಗೆ ಸ್ಟ್ರೈಟ್ ಆಗಿ ಟೆಂಪಲ್ ಹತ್ರನೇ ಬರುತ್ತೆ. ಸ್ಟಾರ್ಟಿಂಗ್ ಟೆಂಪಲ್ ಇರೋದಕ್ಕೋಸ್ಕರ ನೀವು ಸ್ಟಾರ್ಟಿಂಗ್ ಇಲ್ಲಿ ಬಂದಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದೇ ದೇವಸ್ಥಾನ ಅಂತ. ನೀವ್ ಎಲ್ಲಿ ಹುಡುಕೋ ಅವಶ್ಯಕತೆನೂ ಇಲ್ಲ. ಆ ಅಡ್ರೆಸ್ ಪಿಂಗ್ ಮಾಡಿದ ತಕ್ಷಣ ಸಾಕು. AR ಲೇಕ್ ವ್ಯೂ ನಂಜಾಪುರ. ಓಕೆನಾ. ಇಷ್ಟ. ಎಲ್ರು ಬನ್ನಿ, ಆ ಅಮ್ಮನ ಆಶೀರ್ವಾದ ತಗೊಳ್ಳಿ. ಎಲ್ರು ಚೆನ್ನಾಗಿರ್ಬೇಕು. ಆ ಅಮ್ಮನ ಆಶೀರ್ವಾದ ಎಲ್ರು ತಗೋಬೇಕಾಗುತ್ತೆ. ಇಲ್ಲ, ನಮ್ಗೆ ಒಂದು ಥಾಟ್ ಕೂಡ ಇದ್ದಿಲ್ಲ. ನಮ್ಗೆ ಏನು ಇಲ್ಲ. ನಾವ್ ಮೇಲ್ಗಡೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ. ಏನೋ ನಾನು ಮನೆ ಇದೆ, ಸ್ವಂತ ಮನೆ ತಗೊಂಡು ನಾನ್ ಜಾಬ್ ಮಾಡಿ ಸ್ವಂತ ಮನೆ ತಗೊಂಡು ಎಲ್ಲ ಮಾಡ್ಕೊಂಡಿದೀವಿ. ಆದ್ರೇನು ಏನು ಅನ್ಸ್ಕೊಂಡಿಲ್ಲ. ಬಟ್ ನಾವಾಗೆ ಬಂದ್ವಿ, ದೇವಸ್ಥಾನಗೆ ಜಾಗ ತಗೊಂಡಿದ್ವಿ. ಅದೇ ಆಗಿದೆ. ಅದೇ ಆಗ್ತಾ ಇದೆ. ಆ ಅಮ್ಮನೆ ಮಾಡಿದ್ದು. ನಾನ್ ಮಾಡಿದೀನಿ ಅಂತ ನಾನ್ ಹೇಳಕ್ ಆಗಲ್ಲ. ನಾನ್ ಅವಳ ಹತ್ರ ಸೇವೆ ಮಾಡೋವಳು ಅಷ್ಟೇ. ಅವಳು ಏನ್ ಉತ್ತರ ಇಡ್ತಾಳೋ ಅದು ನಾನ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಅಷ್ಟೇ. ನಾನು ಅವಳ ಹತ್ರ ಕೆಲ್ಸ ಮಾಡ್ತೀನಿ ಅಷ್ಟೇ, ಏನು ಇಲ್ಲ. ಇನ್ ಮುಂದಕ್ಕೆ ದೇವಸ್ಥಾನ ಸ್ವಲ್ಪ ಚೆನ್ನಾಗಿ ಡೆವಲಪ್ ಮಾಡ್ತೀವಿ. ಎಲ್ಲರೂ ಬಂದ್ಬಿಟ್ಟು ನೋಡಿ, ನೀವು ಸ್ವಲ್ಪ ನೀವೆಲ್ಲ ಹೆಲ್ಪ್ ಮಾಡಿದ್ರೆ ಅದನ್ನ ಡೆವಲಪ್ ಮಾಡಿ ಚೆನ್ನಾಗಿ ಮಾಡ್ತೀವಿ. மகா கும்பாபிஷேகம் இந்த கோவில் இந்த லேஅவுட்டில் புதுசாக வாராகி அம்மன் பிரதிஷ்டை பண்ணி முழு கும்பாபிஷேகம் நடக்குது. இதுக்கு நம்ம திரிஸ்தலம் வாராகி கஷேத்திரம் அதனுடைய குருஜி வராக குருஜி வேலூரில் இருக்க பள்ளிக்கொண்டால பெரிய 16 அடி உயர சிலையில் போன வருஷம் தான் நாங்கள் கும்பாபிஷேகம் பண்ணோம். அதனோட ஒரு வருஷம் இந்த ஜூலை மாதம் முடிய போகுது.
ஸோ அவர் முன்னிறுத்தி அவரில் ஆசீர்வாதம் பண்ணி இங்கே பூமி பூஜை போட்டு போனது இந்த இடத்த அவர் ஆசீர்வாதம் பண்ணி பூமி பூஜை போட்டு எப்படி இங்கே செலவு வரணும் எந்த பக்கம் வரணும் எல்லாம் அவர் ரெடியாக கொடுத்து அவரோட ஆசீர்வாதத்தில் இன்னைக்கு அவரோட முன்னிலையில் இந்த கும்பாபிஷேகம் நடக்குது. இது வந்து நேற்றுலேருந்து நாங்கள் வந்து இங்கே ஃபுல்லாக உட்காந்து எல்லா யாகங்களும் பண்ணி எல்லா வாராகி அம்மனுடைய யாகத்தையும் இங்கே நிறைவேற்றி அதுக்கப்புறமா கலசம் ஸ்தாபித்து காலையில் 7லேருந்து 8 இன்றைக்கி வந்து கலசாபிஷேகம் பண்ணி நீங்கள் மேலே கருடன் வந்து வட்டமிட்டு ஆசீர்வாதம் பண்ணதையும் பார்த்துருப்பீங்க. ஸோ அதுக்கப்புறமா இன்றைக்கி இந்த அபிஷேகம் ஆராதனை எல்லாம் சிறப்பாக நடந்துருக்குது. குருஜி ஆல்ரெடி மென்ஷன் பண்ணி இந்த இதில் சனிக்கிழமை இந்த கோவிலில் வந்து நீங்கள் எது வேண்டினாலும் தீபம் ஏற்றி அது உங்களுக்கு நிறைவேறும். எந்த விதமான உடல் பிரச்சனையாக இருந்தாலும் பணப்பிரச்சனையாக இருந்தாலும் அது நிறைவேறும் சொல்லி ஆசீர்வாதம் பண்ணியிருக்காரு. ஸோ எவ்ரி சாட்டர்டே வந்து விசேஷமாக இந்த கோவில் இன்னும் டெவலப் ஆக போகுது. அம்மா இங்கே வந்ததுனால இந்த இடம் இன்னும் சுபிக்ஷமாகி இந்த இடத்தோட பேரும் புகழும் இன்னும் பெரிய அளவுக்கு மாறி இந்த லே அவுட்டை மிஸ் பண்ணிட்டோமோ நிறைய பேர் யோசிப்பாங்க. அந்த அளவுக்கு இது வந்து வளர போகுது. ஏன்னா அவங்க சாதாரணமாக ஒரு அம்மா ஒரு இடத்துல வராங்கன்னா அது பெரிய நிகழ்வு இந்த இடத்துக்கு ஒரு ஏன்னா பூமி தாய் அவங்க ஒரு இடத்த சூஸ் பண்ணி இந்த பூமியில் வந்து உட்காடுறாங்க. ஸோ அதனால இது ஒரு மிகப்பெரிய நிகழ்வு. இந்த இடத்துல இந்த சமயத்தில் நம்ம எல்லாரும் இங்கே இருக்கிறது நம்ம செஞ்ச மிகப்பெரிய பாங்க. உங்கள் இந்த ஏரியா உங்கள் பேர் ஏரியா ஆர்ஆர் லேக் வியூ இந்த இடம் பக்கத்தில் திகனி மாவட்டத்தில் எலக்ட்ரானிக் சிட்டிலேருந்து ஒரு 5 கிலோமீட்டர்ஸ் டிஸ்டன்ஸில் தான் இருக்குது. என் பேர் சேத்துராமன், நான் எலக்ட்ரானிக் சிட்டி